ನಾನು ಯಾರು ಅಂತ ಗೊತ್ತಾ? ನಾನು ಯಾರು ಎನ್ನುವ ಚಿಂತೆ ಏಕೆ ಮಾಡುವೆ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು, ಹಾಗಾಗಿ ಅವನನ್ನು ಕರ್ಕೊಂಡು ನಾವು ಇವಾಗ ಹೊರಟ್ವಿ. ಅವನಿಗೆ ನಾವಿವತ್ತು ರಾವಣನ ಪಾರ್ಟ್ ಮಾಡಿಸಿದ್ವಿ. ನೋಡಬೇಕು ಅಲ್ಲಿ ಹೋಗಿ ಹೇಗೆ ಮಾಡ್ತಾನೆ ಏನು ಅಂತ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು, ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನಮಗೆ 10 o'clock ಬರೋಕ್ಕೆ ಹೇಳಿದರು. ನಾವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 10:30 ಆಗೋಯಿತು. ಅಲ್ಲಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಹಾಗೆ ಮಕ್ಕಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಎಲ್ರಿಗೂ ವೆರೈಟಿ ವೇಷನೇ ಹಾಕ್ಸಿದ್ರು ಅಂತಲೇ ಹೇಳ್ಬೋದು. ರಾಮ ಆಗಿರ್ಬೋದು, ಸೀತೆ ಆಗಿರ್ಬೋದು, ರೋಬೋಟು, ಹಾಗೆ ರಾಕೆಟ್ಟು, ರೈತ, ಇನ್ನೂ ತುಂಬ ಚೆನ್ನಾಗಿರೋ ವೇಷನೇ ಹಾಕ್ಸಿದ್ರು. ಮಕ್ಕಳಂತೂ ಚಿಕ್ಕವರು ಕ್ಯೂಟಾಗಿ ಕಾಣಿಸ್ತಿದ್ರು. ಹಾಗೆ ಅಲ್ಲಿಗೆ ನಮ್ಮ ಅಬ್ಯಾಕಸ್ ಮ್ಯಾಮ್ ಕೂಡ ಬಂದಿದ್ದರು. ಅವರು ಆವಾಗ ಅಲ್ಲೇ ವರ್ಕ್ ಮಾಡಿದ್ದು, ಹಾಗಾಗಿ ಅವ್ರನ್ನ ಜಡ್ಜ್ ಆಗಿ ಇನ್ವೈಟ್ ಮಾಡಿದ್ರು. ಅವರು ಕೂಡ ಬಂದಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಇವಾಗ. ನಾನು ಇಲ್ಲೇ ನನ್ನ ಭಕ್ತಿ ಇಟ್ಟಿರೋ ಹಾಲನ್ನು ಕುಡಿಯೋಕ್ಕೆ ಬಂದಿವೆ. ಅವಾಗ ಇಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇರೋಗಿತ್ತು, ಅದಕ್ಕೆ ಒಂಚೂರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೀವೇ ನಾನು ಯಾರು ಅಂತ ಯೋಚನೆ ಮಾಡ್ತಾ ಇರೋ ಆಗಿದೆಯಲ್ಲ. ನಾನು ಒಬ್ಳು ದೇವಕನ್ಯೆ. ನಾನು ಯಾರು ಅಂತ ಗೊತ್ತಾ? ನಾನು ಯಾರು ಎನ್ನುವ ಚಿಂತೆ ಏಕೆ ಮಾಡುವೆ? ಖಂಡ ರೂಪ ನೋಡು, ನಿನ್ನ ಭಕ್ತಿ ನೀನೆ ಮಾಡು. ಅಂಕುಡೊಂಕು ಹಾದಿಯಲ್ಲಿ ನಾನು ಓದುವೆ, ನಡತೆ ಮಾತ್ರ ನೇರ, ನನ್ನ ನೋಟ ಕೂಡ ನೇರ. ಜ್ಯೋತಿಷಿರದಲ್ಲಿ ಪ್ರೀತಿಯ ದೆಯಲಿ ಯಾರು ಎಂದು ಇನ್ನು ಹೇಗೆ ನಾನು ಹೇಳಲಿ? ಒಬ್ಬನ ಕೊರಳಲಿ ಹಾರವಾಗಿಯೇ ಮೆತ್ತೆಯಾಗಿ ಒಬ್ಬನಲ್ಲಿ ನಾನು ಮಲಗಿಯೇ, ಒಬ್ಬನ ಹೊಟ್ಟೆಯ ಸುತ್ತಿಕೊಂಡಿದೆ. ನೀನು ಕೂಗಿ ಕರೆದೆ ಎಂದು ಓಡಿ ಬಂದಿಯೇ, ನಿನ್ನ ಪೂಜೆ ಕಂಡೆ ಬೆರಗಾಗಿ ಇಲ್ಲೇ ನಿಂತೆ. ಇಂಥ ಪ್ರೇಮ ಇನ್ನು ಬೇರೆಲ್ಲೂ ಕಾಣದೆ. My name is Likit Gowda MC. My studying in second standard. My fancy dress Ayodhya Sri Rama. Say thank you. ನೋಡಿದ್ರಲ್ಲ ಮಕ್ಕಳಿಗೆ ಯಾವ್ಯಾವ ರೀತಿ ಫ್ಯಾನ್ಸಿ ಡ್ರೆಸ್ನ ಮಾಡಿಸಿದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.